ಇವ್ರದ್ದು ಎಲ್ಲ ಬಿ ಜೆ ಪಿಗೆ ಹೇಳೋರು ನಮಗೊಂದು ಚಾನ್ಸ್ ಕೊಡ್ರಿ ಅಂತ ಕೊಟ್ಟರು. ಈಗ 12 ವರ್ಷ ಕೊಟ್ಟಿದ್ದಪ್ಪ ನಮಗೆ. ಇವತ್ತು ಅವ್ರಿಗೆ ಗೊತ್ತಾಗ್ಯದ ಜನಕ್ಕೆ ಯಾಕೆಲ್ಲ ಅದು ಆಗಿದ್ದು ಸಹಿತ ಮುಚ್ಚಿರ್ತಾ ಬಂದಿದ್ದು. ನಮ್ಮ ಮೀಡಿಯಾ ಸಹಿತ ಕೆಲಸ ಮಾಡಿದ ಪಾಪ ಯುವಕರಿಗೆ ತಿಳಿಸೋ ಕೆಲಸ ಮಾಡಿಲ್ಲ. ಯಾವ ಮೀಡಿಯಾ ಜನಸಾಮಾನ್ಯರಿಗೆ ಯುವಕರಿಗೆ ತಿಳಿಸ್ಬೇಕಾಗಿತ್ತು. ಇವ್ರ ಆಡಳಿತ ದುರಾಡಳಿತ ಎಕನಾಮಿಕ್ ಸ್ಥಿತಿಗತಿ ಏನದ ತಿಳಿಸ್ಬೇಕಾಗಿತ್ತು. ಆ ಮೀಡಿಯಾ ಸ್ಟೇಟ್ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ಮೀಡಿಯಾಗಳು ಆಲ್ಮೋಸ್ಟ್ ಅವ್ರ ಫಂಡಿಂಗ್ಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಹೌದು, ಆಲ್ಮೋಸ್ಟ್ ಅಲ್ಲೆಲ್ಲ ಫಂಡಿಂಗ್ಗಳು 50 to 90% ಫಂಡಿಂಗ್ಗಳು ಗೌರ್ಮೆಂಟ್ಗೆ ಯಾರು ಎಲೆಕ್ಟ್ರಲ್ ಬಾಂಡ್ಗಳನ್ನು ಕೊಟ್ಟವರಲ್ಲ ಅವ್ರದೇ ಇನ್ವೆಸ್ಟ್ಮೆಂಟ್ಗಳು. ಹೌದ್ರಿ, ಅವ್ರು ಹೆಂಗ್ ಮಾತಾಡ್ತಾರೆ ಸರ್? ಅದೇ ರೀ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾ ಹೇಳ್ತಿರ್ತದ ಅವರೆಲ್ಲರೂ ಮುಚ್ಚಾಕ್ಬಿಟ್ರು. ಪಾಪ ಯುವಕರಿಗೆ ಗೊತ್ತಾಗಲಿಲ್ಲ, ಈಗ ಗೊತ್ತಾಗ್ತದೆ. ರೀಲ್ಗಳನ್ನ ನೋಡ್ರಿ, ಎಲ್ಲಿವರೆಗೆ ಅವ್ವ ಅಪ್ಪನ ದುಡ್ಡು ಇರ್ತಾರಾಗ ಅವ್ವ ಅಪ್ಪನ ದುಡ್ಡು ತೀರಿದ್ವು ಅಂತ ಕೆಲವೊಂದು ಅವ್ವ ಅಪ್ಪ ತೀರ್ಕೊಂಡ್ರು, ಕೆಲವು ಬಡವರು ಇದ್ರು. ಅದು ವಿಶೇಷವಾಗಿ ಇದು ಮಿಡಲ್ ಕ್ಲಾಸಲ್ಲಿ ಇವತ್ತು ಜಾಗೃತಿ ಆಗ್ಯದ್ರಿ. ಆ್ಯಕ್ಚುಲಿ BJP ಅಧಿಕಾರಕ್ಕೆ ತಂದಾರ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಹೈಯರ್ ಕ್ಲಾಸ್ ಅವರಂತೆ ಅವ್ರ ಪಾಪ ಉಪಯೋಗ ಮಾಡ್ಬೋದು. ಇವತ್ತು ಉಪಯೋಗ ಮಾಡ್ಕೊತಾ ಇದ್ದಾರೆ. ಕಾರ್ಪೊರೇಟ್ಗಳು ಎಷ್ಟು ಇದ್ದಾರಪ್ಪ, ಒಂದು 100-150 ಜನ ಇರ್ಬೋದು. ಅವರಲ್ಲೇ 48% ಇಡೀ ದೇಶದ ಸಂಪತ್ತು ಕೂತದಿಲ್ಲ. ಅದನ್ನು ಮಾಡಿದವ್ರು ಮೋದಿ ಅವರು. ಆದರೆ ಯಾರೂ ಹೇಳಲಿಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾದಾಗ ಯುವಕರಿಗೆ ಗೊತ್ತಾಗಿದ್ದು ಸ್ವತಃ ಅವರು ಅನುಭವಿಸಲಿದ್ರು. ಬೆಂಕಿ ಸುಡ್ತದಪ್ಪ ತಮ್ಮ ಅಂತ ಬೆಂಕಿ ಸುಡ್ತದಪ್ಪ ತಮ್ಮ ಅಂತ ಕೇಳಿಲ್ಲ ಅವರು. ಭಾರಿ ಇದಾರೆ ಅಂತ ಹೇಳಿದ್ರು. ಯಾವ ಕೈ ಹಾಕಿದ್ರಲ್ಲ ಜಳ ಬಳಿ. ಇದೇ ಜಂಜಿಗಳು ಅಂದರೆ ಕೆಲವು ದಿನಗಳ ಹಿಂದೆ ರೈತರ ಮೂವ್ಮೆಂಟ್ ಆಯಿತು, ಫಾರ್ಮರ್ ಪ್ರೊಟೆಸ್ಟ್ ಆಯಿತು. ಅವಾಗ ಖಾಲಿಸ್ತಾನಿಗಳಿವರು ಅಂತ ಹೇಳಿ ಇದೇ ಜಂಜಿಗಳ ಮನಸ್ಸಿನಲ್ಲಿ ಇದೇ ಮೀಡಿಯಾದವ್ರು ಬಿತ್ತಿದ್ರು. ಇವಾಗ ಖಾಲಿಸ್ತಾನಿಗಳು, ಪಾಕಿಸ್ತಾನಿಗಳು ಹಾಗೆ ಹೀಗೆ. ಯಾವಾಗ ಇದು ಜಂಜಿಗಳದ್ದು ಕಾಕ್ರೋಚ್ ಪಕ್ಷ ಅಂತ ಬಂತಲ್ಲ, ಕಾಕ್ರೋಚ್ ಜನತಾ ಪಾರ್ಟಿ, ಈ ಕಾಕ್ರೋಚ್ ಜನತಾ ಪಾರ್ಟಿ ಯಾವಾಗ ಬಂತಲ್ಲ ಅವಾಗ ಗೊತ್ತಾಯ್ತು, ಇಲ್ಲಪ್ಪ ನಮಗೂ ಕೂಡ ಇವ್ರು ದೇಶದ್ರೋಹಿಗಳು, ಇವ್ರು ಪಾಕಿಸ್ತಾನಿಗಳು ಅಂತಾರೆ ಅಂತ. ಹೌದು, ಅನಾಲಿಟಿಕ್ಸ್ ಗಳನ್ನ ಓಪನ್ ಮಾಡೋದು ನೋಡಿದಾಗ 97.89% ಇಂಡಿಯನ್ ಫಾಲೋವರ್ಸ್ ಇರೋದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ, ಅಂದ್ರೆ ಆ ಪರ್ಟಿಕ್ಯುಲರ್ ಇದಕ್ಕೆ, ಆ ಒಂದು ಪಕ್ಷಕ್ಕೆ. ಸೊ ಇವಾಗ ಸರ್ ಒಂದು ಪ್ರಶ್ನೆ ಇದು ಉದ್ಭವ ಆಗ್ತಾ ಇದೆ. ಏನಪ್ಪಾ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿರೋದೇ ಇದು ನೀಟ್ ಎಕ್ಸಾಮ್ ಅಲ್ಲಿ ಇವೆಲ್ಲ ಏನು ಸೋರಿಕೆ ಆಗಿದೆ, ಇದ್ರ ವಿರುದ್ಧವಾಗಿ 17 ಲಕ್ಷ ಮಂದಿ ಏನಾಯ್ತು ಪಾಪ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಒಬ್ಬ ವಿದ್ಯಾರ್ಥಿಯಿಂದ ಅನೇಕ ಕುಟುಂಬಗಳಿದ್ದಾವೆ. ಹೌದು ಸರ್ ಇದ್ರ ವಿರುದ್ಧವಾಗಿ ಸಿಡಿದಂತಹ ಒಂದು ಏನಂತೀರ ನೀವು ಸೋಷಿಯಲ್ ಮೀಡಿಯಾ ಅಲೆ ಇದೇ ಕಾಕ್ರೋಚ್ ಜನತಾ ಪಾರ್ಟಿ. ಹೌದಾ ಸರ್? ಅಲ್ಲ ಸರ್, ವಿದ್ಯಾರ್ಥಿಗಳ ಕತ್ತು ಕೊಯ್ಯುತ್ತಿರುವಂತಹ ಇವಾಗ ಪ್ರಶ್ನೆ ಮೇನ್ ಆಗಿರೋದು ಇಲ್ಲಿ ಸರ್. ಕತ್ತು ಕೊಯ್ದಂತಹ ಅದ್ರ ಚೇರ್ಮನ್ ರಾಹುಲ್ ಸಿಂಗ್ ಅಂತ ಹೇಳಿ ಇವಾಗ ಅವ್ರನ್ನ CBSE ಇಂದ ಇದನ್ನ ಮಾಡಿ ಟ್ರಾನ್ಸ್ಫರ್ ಮಾಡವ್ರೆ ರೈತರಿಗೆ, ಅಂದ್ರೆ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ಗೆ ಅವ್ರು ಟ್ರಾನ್ಸ್ಫರ್ ಮಾಡವ್ರೆ. ಇವಾಗ ಸಾಕಪ್ಪ, ಇವಾಗ ಜಂಜಿಗಳ ಕುತ್ತಿಗೆ ಕೊಯ್ದ, ಇನ್ನು ರೈತರ ಕುತ್ತಿಗೆ ಕೊಯ್ಯಿ ಅಂತ ಕೊಯ್ದು ಹೋಗಿದ. ಈ ರೈತರ ಕುತ್ತಿಗೆನೂ ಇಲ್ಲಲ್ಲೇ ಕೊಯ್ಲಿಕ್ಕೆ. ರೈತರ ಪರಿಸ್ಥಿತಿ ಏನಂದ ಅವ್ರಿಗೆ ಗೊತ್ತು. ಅಲ್ಲಿ ಹೋಗಿ ಮತ್ತೆ ಹೊಡೆದಕ್ಕೆ ಹೋಗಿದಾರ ರೈತ ಸ್ಕೀಮ್ಗಳು ಅದು ಇಂಥ. ಈ ಅಧಿಕಾರಿಗಳು ಮತ್ತೆ ಮಾಡ್ಲಿಕ್ಕೆ ಇವ್ರು ಶಿಕ್ಷೆ ಆಗ್ಬೇಕಾಗಿತ್ತು. ಈಗ ಇವ್ರು ಸಸ್ಪೆಂಡ್ ಮಾಡ್ಬೇಕಾಗಿತ್ತು ಅವ್ರನ್ನ. ಅದೇ ದೊಡ್ಡ ಅಪರಾಧ ಆಗಿತ್ತು. ಅಲ್ಲ ಸರ್, ಇವರು ಪಂಚಾಯತ್ ಡೆವಲಪ್ಮೆಂಟ್ ಸಾಮಾನ್ಯವಾದಂಥ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗಳನ್ನೇ ಹೈಯರ್ ಅಧಿಕಾರಿಗಳು ಈ ದೇಶದಲ್ಲಿ ಸಸ್ಪೆಂಡ್ ಮಾಡೋಕ್ಕಾಗ್ಲಿ, ಇಲ್ಲಪ್ಪ ಅಂದ್ರೆ ಕೆಲಸದ ಉಚ್ಚಾಟನೆ ಮಾಡೋದಕ್ಕಾಗ್ಲಿ ಅಧಿಕಾರ ಇಲ್ಲ. CEO ಸಾಹೇಬ್ರು ಓಪನ್ ಆಗಿ ಹೇಳ್ತಾರೆ, ನಾವೇನಾದರೂ PDOಗಳ ವಿರುದ್ಧ ಇವ್ರ ವಿರುದ್ಧ ನಾವೇನಾದರೂ ಹೀಗೆ ಸಸ್ಪೆನ್ಷನ್ ಆರ್ಡರ್ ಅದನ್ನ ಮಾಡಿಬಿಟ್ರೆ ಸ್ಟೇ ತಗೊಂಡು ಬಂದ್ಬಿಡ್ತಾರೆ ಇಲ್ಲಿ. ಮತ್ತೆ ಇವ್ರು ಏನೂ ಒಂದು ಭಯನೇ ಇಲ್ಲ ಸರ್. ಅದು ಹೇಳಿದಿಲ್ಲ ನಿಮ್ಗೆ ಒಂದೇ ಮಾತಿನ ಸಿಂಪಲ್ ಆಗಿ ಆ ಅಧಿಕಾರಿ